ದರ್ಶನ್ ಇಂದು ಸಿಸಿಎಚ್ ಕೋರ್ಟ್ನ 64ನೇ ಸಿಸಿಎಚ್ ಕೋರ್ಟ್ಗೆ ಹಾಜರಾಗಿದ್ದ ಕಾರಣ ಇಂದು ದರ್ಶನ್ ರವರಿಗೆ ಬೇಲ್ ರದ್ದಾಗುತ್ತೆ ಅವರಿಗೆಲ್ಲ ಶಾಕ್ ಆಗಿದೆ. ಏಕೆಂದರೆ ದರ್ಶನ್ ತಿಂಗಳಿಗೊಮ್ಮೆ ಕೋರ್ಟಿಗೆ ಹೋಗಲೇಬೇಕು. ಅದಕ್ಕಾಗಿ ಹೋಗಿದ್ದ ಕಾರಣ ಇಂದು ಕೆಲವು 4 ಜನ ಆರೋಪಿಗಳು ಬರದೇ ಇದ್ದ ಕಾರಣ ಜಡ್ಜ್ಮೆಂಟನ್ನು ಸೆಪ್ಟೆಂಬರ್ 9ಕ್ಕೆ ಮುಂದೂಡಿಕೆಯಾಗಿದೆ ಅಂತಲೇ ಹೇಳ್ಬೋದು. ಹೀಗಾಗಿ ಕೋರ್ಟ್ನಿಂದ ಹೊರಬರುವಾಗ ದರ್ಶನ್ ರವರು ಖುಷಿಯಿಂದ ನಗುತ್ತಾ ಲಾಯರ್ ಅವರ ಜೊತೆ ಮಾತನಾಡಿಕೊಂಡು ಹೊರಬಂದಿದ್ದಾರೆ. ಇದರ ಕೋರ್ಟಿನ ಒಳಗಡೆ ಹೋದಾಗ ಜಡ್ಜ್ಮೆಂಟ್ನವರು ಹೇಳಿದ್ದಾರೆ, ದರ್ಶನ್ ರವರ ಹಳೆ ಫೈಲ್ ಏನಿದೆ ಎಲ್ಲವೂ ನಮಗೆ ಬರವಣಿಗೆಯಲ್ಲಿ ಬೇಕು ಎಂದು ಕೇಳಿದ್ದಾರೆ. ಹಾಗಾಗಿ ದರ್ಶನ್ ರವರ ಲಾಯರ್ ಅವರು 3 ಜನ ಬದಲಾವಣೆ ಆಗಿರುವುದರಿಂದ ತಂದುಕೊಡುತ್ತೇವೆ ಎಂದು ಹೇಳಿದ್ದಾರೆ. ಅವನ್ನೆಲ್ಲ ಸಲ್ಲಿಸಬೇಕು ಎಂದು ಹೇಳಿದ ಲಾಯರ್ ಅವರು ದರ್ಶನ್ ರವರ ವಿವರಣೆಯನ್ನು ನೀಡುತ್ತೇನೆ ಎಂದು ಹೇಳಿದ್ದಾರೆ. ಇಂದು ಮುಂದೆ ಇರುವ ದರ್ಶನ್ ರವರಿಗೆ ಆತಂಕ ಬಂದಿರುವುದು ಏಕೆಂದರೆ ದರ್ಶನ್ ರವರಿಗೆ ಇನ್ನು ಮುಂದೆ ಯಾವ ಆರೋಪದ ಮೇಲೆ ಏನು ಶಿಕ್ಷೆ ಆಗುತ್ತದೆ ಎಂದು ಎಲ್ಲ ಊಹಾಪೋಹಗಳನ್ನು ಲಾಯರ್ ಅವರು ವಾದ ಮಾಡುತ್ತಾರೆ. ಇದರಿಂದ ಕೋರ್ಟಿನಿಂದ ಹೊರಬರುವಾಗ ಪವಿತ್ರ ಗೌಡರವರು ಭಾವುಕರಾಗಿ ದರ್ಶನ್ ಅವರನ್ನು ನೋಡುತ್ತಿದ್ದರು. ಒಂದು ಸಣ್ಣ ಮೆಸೇಜ್ನಿಂದ ಏನೇನೆಲ್ಲ ಅನಾಹುತ ಆಯಿತು, ಇದರಿಂದ ತಪ್ಪಿಸಿಕೊಂಡರೆ ಸಾಕಪ್ಪ ಎನ್ನುವ ರೀತಿ ಆಗಿದೆ ಅವರಿಗೆ. ಇದರಿಂದ ಅವರೆಲ್ಲರೂ ಸಿಗಿಸಿಕೊಂಡು ತುಂಬ ಕಷ್ಟದಲ್ಲಿ ನಡೆಯುತ್ತಿರುವುದನ್ನು ಕಂಡು ದರ್ಶನ್ ರವರನ್ನು ಕಂಡು ಪವಿತ್ರ ಗೌಡರವರು ಭಾವುಕರಾಗಿದ್ದಾರೆ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಜೈ ಡಿ ಬಾಸ್.